ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬಂದ್ಬಿಟ್ಟು ನಾವು ಮನೆ ಶಿಫ್ಟ್ ಮಾಡಬೇಕು, ಹಾಗಾಗಿ ಮನೆ ಕ್ಲೀನಿಂಗಿಗೆ ಹೊರಟಿದ್ದೀವಿ ನಾನು ಅಮ್ಮ. ಸೊ ಮನೆ ಕ್ಲೀನ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಪ್ರತಿಯೊಂದನ್ನು ಕೂಡ ಒಂದು ಬಕೆಟ್ಗೆ ಹಾಕ್ಕೊಂಡು ನಾವು ನಿಯರ್ ಬೈ ಇರೋದ್ರಿಂದ ಇಬ್ಬರೂ ನಡ್ಕೊಂಡೇ ಹೊರಟ್ವಿ. ನಮಗೆ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇನ್ನೊಂದು ಮನೆ ಸಿಕ್ಕಿರೋದ್ರಿಂದ ನಾವು ಆದಷ್ಟು ಬೇಗನೆ ರೀಚ್ ಆದ್ವಿ. ಈಗ ನಾವಿರೋಂತಹ ಮನೆ ಬಂದು ತುಂಬ ದೊಡ್ಡದಾಗಿದೆ. ಈಗ ನೆಕ್ಸ್ಟು ನಾವು ನೋಡಿರೋಂತಹ ಮನೆ ಬಂದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಚಿಕ್ಕದಾಗೆ ಇದೆ. ಸೊ ಹಂಗಾಗಿ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿ ಇದೆ. ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಷಿಯಸ್ ಆಗಿದ್ರೇ ಚೆಂದ. ಯಾಕಂದರೆ ಈಗ ನನ್ನ ಚಿಕ್ಕ ಮಗ ವಾಕರಲ್ಲೆಲ್ಲ ಹಾಕಿದ್ರೆ ಓಡಾಡ್ತಿರ್ತಾನೆ, ಈ ಎಡ್ಜಸ್ಸಲ್ಲೆಲ್ಲ ಹೊಡ್ಕೊಳ್ಳೋದು ಈ ಥರ ಆಗುತ್ತೆ. ಅದೇ ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೊಳ್ಳೆ ಐಟಮ್ಸ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಅವ್ರು ನೀಟಾಗಿ ಆಡ್ಕೊಳ್ಳೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ಹುಡುಕಿದ್ವಿ, ಬೇರೆ ಕಡೆ ಎಲ್ಲ ನೋಡಿದ್ವಿ, ನಮಗೆ ಯಾವುದು ಕೂಡ ಸೆಟ್ ಆಗಲಿಲ್ಲ. ಸ್ವಲ್ಪ ದೊಡ್ಡದಾಗಿ ಅನಿಸಿದ್ದೇನೆ. ಹಾಗಾಗಿ ನಾವು ಇದನ್ನೇ ಒಪ್ಕೊಂಡ್ವಿ. ನೋಡ್ಬೋದು ನೀವು, ಅಪ್ಪ ಎಷ್ಟು ಡಸ್ಟ್ ಇದೆ. ಇದೆಲ್ಲ ಫುಲ್ ಕ್ಲೀನ್ ಮಾಡೋಷ್ಟರಲ್ಲಿ ನಮಗೆ ಸಾಕಾಗೋಗುತ್ತೆ. ನೀವು ನೋಡ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾವ ಥರ ಅನುಭವಿಸಿದ್ವಿ ನಾವು ಮನೇನ ಸರ್ಚ್ ಮಾಡಬೇಕಾದ್ರೆ, ಯಾವ್ಯಾವ ಅನುಭವ ಆಯಿತು ಅನ್ನೋದೆಲ್ಲ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ಬಂದ್ಬಿಟ್ಟು ನಾವು ಮನೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಲೀಸ್ ಮುಗ್ದೋದ್ಮೇಲೆ ನಾವು ಇನ್ನೇನು ಬಾಡಿಗೆ ಕೊಡಿ ಅಂತ ಕೇಳಿದ್ರು ಅವರು. ಲೀಸ್ಗೆ ಕಂಟಿನ್ಯೂ ಮಾಡೋದಿಲ್ಲ ಅಂತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಅಮೌಂಟ್ ಬೇಕಿತ್ತಂತೆ, ಮಂತ್ಲಿ ರೆಂಟ್. ಹಂಗಾಗಿ ನೀವು ಲೀಸ್ ಆಗೋಗಿದೆ, ಬೇರೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ರಿನ್ಯೂವಲ್ಗೆ ಕೇಳಿದ್ವಿ, ಬಟ್ ಅವರು ಇಲ್ಲ, ನಮಗೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇದೆ, ಹಾಗಾಗಿ ರೆಂಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಮನೆಯೆಲ್ಲ ಸರ್ಚ್ ಮಾಡಿದ್ವಿ. ಆ ಟೈಮಲ್ಲಿ ಪ್ರತಿ ಒಂದು ಮನೇನೂ ಬಿಡದೇ ಇರೋ ಥರ ಪ್ರತಿಯೊಬ್ಬರನ್ನು ಕೇಳಿಕೊಂಡು ಫುಲ್ಲು ದೇವ್ರ ಬೀಸ್ನಲ್ಲಿ ಎಲ್ಲ ಹುಡುಕಿದ್ವಿ. ಆ ಟೈಮಲ್ಲಿ ಫುಲ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗೆ ಹೊರ್ಗಡೆ ಪ್ರಪಂಚ ಹಿಂಗೂ ಇದ್ದಾರೆ ಅಂತ ಆ ಟೈಮಲ್ಲಿ ಸ್ವಲ್ಪ ರಿಯಲೈಸ್ ಆಗಿದ್ದು. ಯಾಕಂತೆ ಅಂದರೆ ಈಗ ನಾನು ನಾರ್ಮಲಾಗಿ ಒಳಗಡೆನೇ ಇದ್ದು ಏನೇನು ತಂದು ಕೊಡ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಮನೇಲೇ ಇರೋಳು. ನೋಡೋಣ ಮನೆ ಯಾವುದಾದ್ರೂ ಒಳ್ಳೇದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಹೊರ್ಗಡೆ ಹೋದಾಗ ಗೊತ್ತಾಯಿತು, ಶೀಟ್ ಮನೆಗಳು ಸ್ವಲ್ಪ ಸುಮಾರಾಗಿರುತ್ತೆ. ಅದು ಓಪನ್ ಕಿಚನ್, ಹಾಲು ಮತ್ತು ಬೆಡ್ರೂಮ್ ಎಲ್ಲ ಚಿಕ್ಕದಾಗಿರುತ್ತೆ. ಅದಕ್ಕೇ 8,000 ಹೇಳ್ತಿದ್ದಾರೆ. ಇನ್ನು ಈ ಬೆಡ್ರೂಮ್ ಎಲ್ಲ ಇಲ್ಲ, ಹಾಲು ಕಿಚನ್ ಇದೆ ಮತ್ತು ಔಟ್ಸೈಡ್ ಎಲ್ಲೋ ಒಂದು ಬಾತ್ರೂಮ್ ಇದೆ ಅಂದರೆ ಅದಕ್ಕೆ 6,000-7,000 ಹೇಳ್ತಿದ್ದಾರೆ. ವಾಟರ್ ಎಲ್ಲ ಡ್ರಮ್ಮಲ್ಲಿ ಇಡ್ಕೊಬೇಕು ಅಂತ. ಅಪ್ಪ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಒಪ್ಕೊಂಡಿಲ್ಲ. ನೆಕ್ಸ್ಟು ಇನ್ನೂ ಕೆಲವೊಬ್ಬರು ಫುಲ್ಲು ಎಕ್ಸ್ಟ್ರೀಮ್ ಲೆವೆಲ್, ಅವರು ಇನ್ನೂ ಈಗ ಕನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ, 3rd ಫ್ಲೋರೋ 4th ಫ್ಲೋರೋ. ಅಲ್ಲಿ ಬಂದ್ಬಿಟ್ಟು ನಿಮ್ಮ ರೂಮ್ ಯಾವುದಾದ್ರೂ ನಿಮ್ಮ ಮನೇಲಿ ಯಾವುದಾದ್ರೂ ಖಾಲಿ ಇದೆಯಾ ಅಂತ ಕೇಳಿದ್ರೆ ಹಾಂ ಇದೆ, ಬ್ಯಾಚುಲರ್ಸ ಫ್ಯಾಮಿಲಿನ ಅಂತಾರೆ. ಫ್ಯಾಮಿಲಿ ಅಂತ ಹೇಳಿದ್ರೆ ಸರಿ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು. ಆಲ್ಮೋಸ್ಟ್ ನಾವು ಹೋದಾಗ ಮಾರ್ನಿಂಗಿಂದನೂ ಹುಡುಕಿದ್ವಿ, ಬಟ್ ಸಂಜೆ ಟೈಮ್ ಹೋಗಿದ್ವಲ್ಲ, ನಾನು ಅಮ್ಮ ಇಬ್ಬರು ಹೋಗಿದ್ದರಿಂದ ಸಂಜೆ ಟೈಮ್ ಆಲ್ಮೋಸ್ಟ್ ಅದು 3rd or 4th ಅನಿಸುತ್ತೆ ಅದು ಫ್ಲೋರು. ಬನ್ನಿ ಮೇಲೆ ಇದೆ, ಬನ್ನಿ ತೋರಿಸ್ತೀನಿ ಅಂತ ಮೇಲೆ ಕರ್ಕೊಂಡು ಹೋದರು. ಅಲ್ಲಿ ಮೇಲೆ ಹೋದರೆ ಫುಲ್ ಇನ್ನೂ ಈಗ ಜಸ್ಟ್ ಆಗ್ತಾನೆ ಇನ್ನೂ ಆ 4th ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಅದನ್ನು ತೋರಿಸ್ತಿದ್ದಾರೆ. ನಮಗೆ ಇನ್ನು 1 ಮಂತ್ ಒಳಗಡೆ ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಮೇಡಮ್, ಇನ್ನು 1 ಮಂತ್ ಒಳಗಡೆ ಇದಾಗೋಗ್ಬಿಡುತ್ತೆ, ನೋಡಿ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಫುಲ್ 4th ಫ್ಲೋರ್ವರೆಗೂ ಹತ್ಬಿಟ್ಟಿದ್ದೀವಿ. ಅವ್ರು ನೋಡೋದಕ್ಕೆ ಸ್ವಲ್ಪ ರೌಡೀಸ್ ಥರ ಕಾಣಿಸ್ತಾ ಇದ್ದಾರೆ. ನನಗೂ ನಮ್ಮ ಅಮ್ಮಗೂ ಇಬ್ರಿಗೂ ಕೂಡ ಫುಲ್ ಭಯ. ಅಯ್ಯೋ ದೇವ, ನಾನು ತಾಳಿ ಚೈನ್ ಹಿಡ್ಕೊಂಡು ಮೆತ್ತಗೆ ಎಳ್ಕೊಂಡು ಓಡೋದ್ಬಿಟ್ಟು ಜೀವನೇ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ ನಿಜ. ನಮ್ಮಮ್ಮ ನೀನೇನೇ ಈ ಥರ ಇದೆಯಾ, ಅವರು ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ರೆ ಮೇಲ್ಗಡೆವರೆಗೂ ಹತ್ತಿದ್ಯಾ ಅಂತ ಬೈತಿದ್ರು. ಯಾರಿಗೆ ಗೊತ್ತು ಅಮ್ಮ ಈ ಥರ ಅಂತ ಹೇಳ್ಬಿಟ್ಟು ನಾನು ಕನ್ಸ್ಟ್ರಕ್ಟ್ ಆಗಿರೋ ಮನೆ ತೋರಿಸ್ತಾರೆ, ಚೆನ್ನಾಗಿ ರೆಡಿ ಇರುತ್ತೆ ಅಂತ ಹೇಳಿದ್ರೆ ಇನ್ನೂ ಕಟ್ತಾ ಇರೋ ತೋರಿಸ್ತಾ ಇದ್ದಾರೆ. ಇನ್ನೂ ಕೆಲವೊಬ್ಬರು ಇನ್ನೂ ಬೇರೆ ಕಡೆ ಕಟ್ತಾ ಇದ್ದೀವಿ, ಅದು ಓಕೆನಾ, ಇನ್ನೂ ಎಷ್ಟು ಟೈಮ್ ಬೇಕು ಅಂತೆಲ್ಲ ಕೇಳೋರು ಇದ್ದರು. ಇನ್ನು ಕೆಲವೊಬ್ಬರು ತುಂಬ ಚಿಕ್ಕ ಮನೆಗಳ ತುಂಬ ಅಮೌಂಟು, ಮತ್ತು ಆಮೇಲೆ ಬಿಲ್ಡಿಂಗ್ಗಳು ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿರುತ್ತೆ, ಪಕ್ಕದಲ್ಲೇ ಬಿಲ್ಡಿಂಗ್ ಆಗಿರೋದ್ರಿಂದ ಗಾಳಿ ಕೂಡ ಬರೋದಿಲ್ಲ, ಒಳ್ಳೆ ವಾತಾವರಣ ಕೂಡ ಇರೋದಿಲ್ಲ. ಅಂಥ ಮನೆ ಕೂಡ ತುಂಬ ಚಿಕ್ಕದಾಗಿರೋಕ್ಕೆಲ್ಲ ಲೀಸ್ಗೆ 7-8 lakhs ಹೇಳ್ತಿದ್ದಾರೆ. ಹಾಗಾಗಿ ತುಂಬ ಅಮೌಂಟ್ ಜಾಸ್ತಿ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ನೋಡಿದ್ವಿ. ನೆಕ್ಸ್ಟು ನಮಗೆ ಲಾಸ್ಟಿಗೆ ಸೆಟ್ ಆಗಿದ್ದು ಓಕೆ ಅನಿಸಿದ್ದು ಎಲ್ಲ ನೋಡಿದ್ದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ. ಓಪನ್ ಕಿಚನ್ ಇಲ್ಲದೆ ಸಪ್ರೇಟ್ ಕಿಚನ್ನು, ಹಾಲು, ಬೆಡ್ರೂಮ್ ಮತ್ತು ಬಾತ್ರೂಮ್ ಇದೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಒಪ್ಕೊಂಡ್ವಿ.
ನೆಕ್ಸ್ಟು ಹಳೆ ಮನೆ ಫುಲ್ಲು ದೊಡ್ಡದಾಗಿತ್ತಲ್ವ, ಇಲ್ಲಿಗೆ ಬರೋದಕ್ಕೆ ನಮ್ಮ ಅಮ್ಮಂಗೆ ಫಸ್ಟು ನಾನು ನೋಡಿ ಸೆಲೆಕ್ಟ್ ಮಾಡಿದ್ದಿದ್ದನ್ನು. ಹಾಗಾಗಿ ಅಮ್ಮ ನೆಕ್ಸ್ಟು ಬಂದು ನೋಡಿದಾಗ ತುಂಬಾ ಬೇಜಾರು ಮಾಡಿಕೊಂಡ್ರು. ಅಷ್ಟೊಂದು ಐಟಮ್ಸ್ ಎಲ್ಲ ಇದೆ ಕಿಚನಲ್ಲೆಲ್ಲ, ಹೆಂಗೆ ಆರ್ಗನೈಸ್ ಮಾಡ್ತೀಯಾ, ಇಷ್ಟೊಂದು ಪಾತ್ರೆಗಳೆಲ್ಲ ಇಲ್ಲಿ ಇಡ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಡೇ ಬೇಜಾರಲ್ಲೇ ಇದ್ವಿ. ಯಾಕಂತೇಳಿದ್ರೆ ಅಷ್ಟೊಂದು ಪಾತ್ರೆ, ಅಷ್ಟೊಂದು ಶೆಲ್ಫ್ಗಳೆಲ್ಲ ಇದ್ದು ಎಲ್ಲ ಕಡೆ ಸೆಟ್ ಮಾಡಿದ್ವಿ ಹಳೆ ಮನೇಲಿ. ಈಗ ಹೊಸ ಮನೆಗೆ ಬಂದಿದ ತಕ್ಷಣ ಎಲ್ಲ ಯಾವ ಥರ ಸೆಟ್ ಮಾಡ್ಕೋಬೇಕಪ್ಪ, ಅದು ತಟ್ಟೆ ಸ್ಟ್ಯಾಂಡೆಲ್ಲ ಸೆಟ್ ಮಾಡೋದಕ್ಕಾಗುತ್ತಾ? ಒಬ್ಬರು ಹೊರಗಡೆ ಹೋದರೆ ಇನ್ನೊಬ್ಬರು ಒಳಗಡೆ ಬರಬೇಕು, ಇಬ್ಬರು ಅಟ್ ಎ ಟೈಮ್ ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಾನು ಅಮ್ಮ ಮಾತಾಡ್ಕೋತಾ ಇದ್ವಿ. ಅವ್ರು ಎಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು, ನಾವು ಕಿಚನ್ ಅಂದರೆ ನಮ್ಮದು ಡಿಪಾರ್ಟ್ಮೆಂಟ್, ಹೆಣ್ಮಕ್ಳದ್ದು ನೀಟಾಗಿ ನೋಡ್ಕೋಬೇಕಲ್ವ. ಹಂಗಾಗಿ ನಾನು ಫಸ್ಟು ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಆಮೇಲೆ ಟೈಲ್ಸ್ ಎಲ್ಲ ಸ್ಟೀಲ್ನರಲ್ಲಿ ತಿಕ್ಬಿಟ್ಟು ನೀಟ್ ಮಾಡ್ಕೋತಾ ಇದ್ದೆ. ಇದು ಹೊಸ ಪೊರ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದರು. ಹಂಗಾಗಿ ಹೊಸ ಪೊರ್ಕೆ ಮತ್ತು ಆಮೇಲೆ ಈ ಬಕೆಟಲ್ಲಿ ಏನೇನು ಬೇಕೋ ಮನೆ ಕ್ಲೀನ್ ಮಾಡೋದಕ್ಕೆ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ವಲ್ವ. ಸೊ ಅದನ್ನೆಲ್ಲ ಒಂದು ಕಡೆ ಇಟ್ಟು ಕ್ಲೀನ್ ಮಾಡ್ತಿದ್ರೆ ಈ ಪೊರ್ಕೆ ಹೊಸದಾಗಿರೋದ್ರಿಂದ ಅದರಲ್ಲೇ ಅರ್ಧ ಡಸ್ಟ್ ಬೀಳ್ತಾ ಇದೆ. ಸೊ ಅದರಿಂದನೇ ಅರ್ಧ ಡಸ್ಟು ಧೂಳು ಆಗೋಗಿತ್ತು. ಹಾಗಾಗಿ ನಾನು ಮನೆಯಲ್ಲೇ ಇದನ್ನ ಕ್ಲೀನ್ ಮಾಡ್ಕೊಂಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು. ಹಾಗೆಯೇ ಯಾವುದಾದ್ರೂ ಗ್ರೌಂಡ್ ಫ್ಲೋರಲ್ಲಿ ಮನೆ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ತುಂಬಾ ಯೋಚನೆ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಗ್ರೌಂಡ್ ಫ್ಲೋರಲ್ಲಿ ಮನೆ ಆದರೆ ಮಕ್ಕಳಿಗೂ ಕೂಡ ಆಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಅವ್ರಿಗೆ ಬೇಜಾರಾಯಿತು ಅಂತ ಹೇಳಿದ್ರೆ ಕೆಳಗಡೆ ಬಿಟ್ಟರು ಕೂಡ ಹೊರಗಡೆ ಬಂದು ಗೇಟ್ ತಕ್ಕೊಂಡು ಆಟ ಆಡ್ಕೊಂಡು ಒಳಗಡೆ ಬರ್ತಾರೆ ಅಂತ. ಬಟ್ ತುಂಬ ಕಡೆ ಹುಡುಕಿದ್ವಿ, ಯಾವುದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಯಾವುದ್ರಲ್ಲೂ ಸಿಗಲಿಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರು ಕೂಡ 4th ಫ್ಲೋರಲ್ಲಿದೆ, ಇಲ್ಲ 5th ಫ್ಲೋರಲ್ಲಿದೆ, ಇಲ್ಲ 2nd ಅಂತ ಹೇಳಿದ್ದು ಇವರೊಬ್ಬರೇ. ಹಾಗಾಗಿ ತುಂಬ ಕಡೆ ಹುಡುಕಿ ಸಾಕಾಗೋಗ್ಬಿಡ್ತು. ಇನ್ನೂ ಕೆಲವೊಬ್ಬರು ರೆಂಟಲ್ ಲೀಸಾ, ಇನ್ನು ಮುಂಚೆನೇ ಹೋಗಿದ ತಕ್ಷಣವೇ ರೆಂಟಲ್ ಲೀಸಾ ಅಂತ ಕೇಳ್ತಿದ್ದಾರೆ. ರೆಂಟ್ ಅಂದರೆ ಓಕೆ ಅವ್ರಿಗೆ, ಲೀಸ್ ಅಂದರೆ ಇಲ್ಲ ನಾವು ಕೊಡೋದಿಲ್ಲ ಲೀಸ್ಗೆ ಅಂತೇಳ್ಬಿಟ್ಟು ಏನು ಅನ್ಕೋತಾರೆ ಅಂತಲೂ ಇಲ್ಲ. ಅವ್ರು ಹಂಗೇ ಒಂಥರ ವಿಚಿತ್ರವಾಗಿ ಟ್ರೀಟ್ ಮಾಡ್ತಿದ್ರು ಕೆಲವೊಬ್ಬರು ಓನರ್ಸು. ಇಟ್ಸೋಕೆ ಅದು ಅವ್ರದ್ದು ವೇ ಆಫ್ ಪರ್ಸ್ಪೆಕ್ಟಿವ್, ನಾವೇನು ಮಾಡೋದಕ್ಕಾಗಲ್ಲ. ಬಟ್ ನಮಗೆ ಹಂಗೆ ಅನಿಸಿದ್ದು. ನೆಕ್ಸ್ಟು ನೋಡ್ಬೋದು ನೀವು, ಆ ಕಸದ ಜೊತೇಲಿ ಅಲ್ಲಿ ಪೊರ್ಕೆಯಲ್ಲಿ ಉದುರಿರುವಂತಹ ಡಸ್ಟೇ ತುಂಬ ಇದೆ ನೋಡಿ ಅಲ್ಲಿ. ಅದರಲ್ಲಿ ಅರ್ಧ ಇದ್ದರೆ ಹಳೆ ಮನೆ ಅವ್ರು ಬಿಟ್ಟೋಗಿದ್ರಲ್ವ, ಅವ್ರಿಗೆ ಮನೆ ಇದ್ರಲ್ವ ಗಲೀಜು, ಅದೇ ಅರ್ಧ ಇದೆ. ತುಂಬಾ ಧೂಳಾಗೋಗ್ಬಿಟ್ಟಿತ್ತು ಬರೀ ಪೊರ್ಕೆ ಮತ್ತು ಡಸ್ಟಿಂದೇ. ನೆಕ್ಸ್ಟು ನಾನು ಒಬ್ಬನೇ ಆಗಿದ್ದರೂ ತುಂಬಾ ಕ್ಲೀನ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ತುಂಬ ಡಸ್ಟು ಎಲ್ಲ ಇರೋದ್ರಿಂದ, ಪಾಪ ನಮ್ಮಮ್ಮ ಇರೋದ್ರಿಂದ ನನಗೆ ತುಂಬಾ ಯೂಸ್ಫುಲ್ ಆಯಿತು. ಜಸ್ಟ್ ನಾನು ಕಸ ಗುಡಿಸ್ಕೊಟ್ಟೆ ಅಷ್ಟೇ. ನಮ್ಮಮ್ಮ ಒಳಗಡೆಯಿಂದ ಹೊರಗಡೆವರೆಗೂ ನೀಟಾಗಿ ಎಲ್ಲ ಫ್ಲೋರ್ನ ಮಾಪ್ ಹಾಕ್ಬಿಟ್ಟು ಮತ್ತು ಬಾತ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನನಗೆ ಹೆಲ್ಪ್ ಮಾಡಿಕೊಟ್ರು. ಮೇನ್ ಡೋರ್ ಕೂಡ ನೀಟಾಗಿ ಒರೆಸಿ ಎಲ್ಲ ನಮ್ಮಮ್ಮನೇ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದು. ನಾನು ಒಬ್ಬಳೇ ಆಗಿದ್ದರೆ ನಿಜವಾಗ್ಲೂ ಯಾವುದೇ ಕೆಲಸ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಒಬ್ಬಳೇ. ಯಾಕಂದರೆ ಒಬ್ರಿಗೊಬ್ಬರು ಸಾಥ್ ಕೊಟ್ರೇನಲ್ವ ಯಾವುದೇ ಆದರೂ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗೋದು. ಹಂಗಾಗಿ ನನಗೆ ಅಮ್ಮ ಹೆಲ್ಪ್ ಮಾಡಿದ್ರು. ಪಕ್ಕದ ಮನೆ ಆ ಕಡೆ ಈ ಕಡೆ ಇದ್ದಾರಲ್ವ, ನಮಗೆ ಮಿಡಲ್ ಮನೆ ಸಿಕ್ಕಿರೋದು. ಆ ಕಡೆ ಈ ಕಡೆ ಇರೋರು ಬಂದ್ಬಿಟ್ಟು ಬರ್ತೀರಾ, ನಾಳೆ ಬರ್ತೀರಾ ಅಂತ ಅವರು ಹೊಸಬ್ರಾದ್ರೂ ಬಂದು ವಿಚಾರಿಸ್ತಾಯಿದ್ರು. ಹೌದು ಬುಧವಾರ ಬರ್ತೀವಿ ಅಂತ ನಾವು ಹೇಳಿದ್ವಿ. ಇವರು ನಿಮ್ಮ ಅಮ್ಮನ ಅತ್ತೆನ ಅಂತ ಕೇಳ್ತಿದ್ರು, ಅಮ್ಮನ ಅಂತ ಹೇಳಿದೆ. ಹಾಗಾಗಿ ಹೌದು, ಅದಕ್ಕೆ ಅಮ್ಮ ಆಗಿರೋದಕ್ಕೆ ನಿಂಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಅತ್ತೆ ಆಗಿದ್ದರೆ ಒಂದು ಸೈಡಲ್ಲಿ ಕೂತಿರೋರು ಎಲ್ಲ ನೀನೇ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾಯಿದ್ರು. ಅದೇನೋ ನಿಜನೇ, ಅಮ್ಮನೇ, ಅತ್ತೆನೇ. ಅಮ್ಮನ ಥರ ಅತ್ತೆ ಬರೋದಿಲ್ಲ, ಅತ್ತೆ ಥರ ಅಮ್ಮ ಇರೋದಿಲ್ಲ. ಸೊ ಹಂಗಾಗಿ ಅಮ್ಮ ನನಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ನನಗೆ ಅದೇ ರೀತಿ ಎಲ್ಲ ಮನೆ ಕ್ಲೀನಿಂಗಿಗಾಗಿರ್ಬೋದು ಪ್ರತಿಯೊಂದರಲ್ಲೂ ಅಮ್ಮ ನನಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟು ಎಲ್ಲ ಫುಲ್ಲು ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ನೆಕ್ಸ್ಟು ನಮ್ಮಮ್ಮ ಫುಲ್ಲು ಮಾಪ್ ಹಾಕ್ಕೊಂಬರ್ತೀನಿ ಕಣೆ ನೀನು, ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಹೊರಗಡೆ ಪಾಟ್ ಇಕ್ಕೋದಕ್ಕೆ ಎಲ್ಲ ರೆಡಿ ಮಾಡ್ಕೋ ಜಾಗನ ಅಂತ ನನಗೆ ಹೇಳಿದರು. ಸೊ ಹಂಗಾಗಿ ನಾನು ಒಳಗಡೆದೆಲ್ಲ ಕಸ ಗುಡಿಸಿದ್ದಾಯಿತು. ಸೊ ಆ ಡಸ್ಟು ಧೂಳೇನಿದೆ ಅದನ್ನೆಲ್ಲ ಒಂದ್ರೊಳಗಡೆ ಹಾಕ್ಕೊಂಡು ಹೊರಗಡೆ ಹಾಕೋದಕ್ಕೆ ನಾನು ಹೋದೆ. ನೆಕ್ಸ್ಟು ನಮ್ಮಮ್ಮ ಅಷ್ಟರಲ್ಲಿ ಎಲ್ಲ ಮಾಪ್ ಹಾಕೋದಕ್ಕೆ ಬೇಗ ಕಸ ಗುಡಿಸು ಹೋಗೋಣ, ಸಂಡೇ ಟೈಮ್ ಆಯಿತು ಅಂತೇಳ್ಬಿಟ್ಟು ಬೇಗ ನನಗೆ ಕೆಲಸ ಮಾಡೋದಕ್ಕೆ ಹೇಳ್ತಾಯಿದ್ರು. ನೆಕ್ಸ್ಟು ಅದೆಲ್ಲ ಕ್ಲೀನಿಂಗ್ ಆದಮೇಲೆ ಹೊರಗಡೆ ಎಲ್ಲ ಅವರು ಇನ್ನೇನು ಇಲ್ಲಿ ಮಿಡಲ್ ಅವ್ರ ಮನೆಯವರು ಇರಲಿಲ್ಲಲ್ವ, ಹಾಗಾಗಿ ಆ ಕಡೆ ಈ ಕಡೆ ಇರೋರೆಲ್ಲ ಚಪ್ಪಲಿ ಸ್ಟ್ಯಾಂಡು ಮತ್ತು ಆಮೇಲೆ ಬಟ್ಟೆ ಹಾರಾಕೋದಕ್ಕೆ ಸ್ಟ್ಯಾಂಡ್ಗಳು ಮತ್ತು ಪಾಟ್ಗಳು ಎಲ್ಲಂದ್ರಲ್ಲೇ ಇಟ್ಟಿದ್ರು. ನೆಕ್ಸ್ಟು ನಾನು ಅಲ್ಲಿ ಹೊರಗಡೆ ಎಲ್ಲ ನೋಡಿಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೋಡ್ಬೋದು ನೀವು. ಫುಲ್ಲು
ಮಾಡಿ ಕೆಲಸ ಮಾಡಿಬಿಟ್ಟು ಸ್ವೆಟ್ ಥರ ಆಗೋಗ್ಬಿಟ್ಟಿತ್ತು. ನೆಕ್ಸ್ಟು ನಮ್ಮಮ್ಮ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ವ, ನಾನೊಂದು ಸರಿ ಡಬಲ್ ಚೆಕ್ ಮಾಡಬೇಕು, ಅವಾಗ ನನಗೊಂಥರ ಖುಷಿ. ಹಾಗಾಗಿ ಬಂದು ನೋಡಿದೆ ಹೆಂಗೆ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಚೆನ್ನಾಗಿ ಮಾಡಿದರು ಎಲ್ಲ ಕ್ಲೀನ್. ಸೊ ಹಂಗಾಗಿ ನನಗೆ ಇನ್ನೊಂದು ಕೆಲಸ ಮಾಡೋದು ತಪ್ಪಿತು. ನೆಕ್ಸ್ಟು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದರು ಅಮ್ಮ. ಸೊ ಹಂಗಾಗಿ ನಾನು ನೆಕ್ಸ್ಟು ಅಮ್ಮ ಫುಲ್ ಡೋರೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ನಾನೇ, ನೀನು ಹೊರ್ಗಡೆ ನೋಡ್ಕೊ ಅಂತ ನನಗೆ ಹೇಳಿದರು. ಹಂಗಾಗಿ ನಾನು ಹೊರ್ಗಡೆನೇ ನೀಟಾಗಿ ನೋಡ್ಕೋತಾ ಇದ್ದೆ. ಅಮ್ಮ ನೋಡ್ಬೋದು ನೀವು ಹೊರ್ಗಡೆ ಕಿಚನಲ್ಲಿ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಫುಲ್ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ಯಮ್ಮ ಅಂತೇಳ್ಬಿಟ್ಟು ನಾನು ನೆಕ್ಸ್ಟು ನಮ್ಮ ಅಮ್ಮನ ಹತ್ರ ಹೋದೆ. ಅದೇ ಡೋರಿಗೆಲ್ಲ ಧೂಳಾಗಿತ್ತಲ್ವ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮ್ಮಮ್ಮ ಕ್ಲಾತ್ ಕೂಡ ತಂದಿರಲಿಲ್ಲ. ಸೊ ಹಂಗಾಗಿ ತಂದಿರೋಂಥ ಒಂದು ಕ್ಲಾತಲ್ಲೇ ನಮ್ಮಮ್ಮ ನೀಟ್ ಮಾಡ್ಕೋತಾಯಿದ್ರು. ನನ್ನ ಹೈಟಿಗೆ ಅದು ಫುಲ್ಲು ಸೆಟ್ ಆಗೋದಿಲ್ಲ ಮೇಲ್ಗಡೆವರೆಗೂ ಒರೆಸ್ಕೊಳ್ಳೋದಕ್ಕೆ. ಹಂಗಾಗಿ ನಮ್ಮಮ್ಮ ನಾನೇ ನೀಟಾಗಿ ಒರೆಸ್ಕೊಡ್ತೀನಿ ಪರವಾಗಿಲ್ಲ ಅಂತೇಳಿದ್ರು. ಸೊ ಹಂಗಾಗಿ ನಾನು ವಿಡಿಯೋ ಮಾಡಿಕೊಂಡು ನಮ್ಮಮ್ಮನ ಜೊತೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೆ. ಹೊರ್ಗಡೆ ಗ್ರಿಲ್ ಮೇಲೆ ಮತ್ತು ಆಮೇಲೆ ಒಳಗಡೆ ಎಷ್ಟಿತ್ತು ಅಂತ ನೀವು ಡಸ್ಟ್ ನೋಡ್ಬೋದು. ಅಲ್ಲಿ ಪಾಟ್ಗಳೆಲ್ಲ ಅರೇಂಜ್ ಮಾಡೋದಕ್ಕೆ ಎಲ್ಲ ನೀಟ್ ಮಾಡಿಕೊಂಡೆ ನಾನು, ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಇದು ನೋಡ್ಬೋದು, ನಮ್ಮಮ್ಮ ಒರೆಸ್ತಿದ್ದಾರೆ ಡಸ್ಟೆಲ್ಲ ಎಷ್ಟಿದೆ ಅಂತ. ಇಲ್ಲಿ ಬೇರೆ ಮನೆ ಮುಂದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿರೋದ್ರಿಂದ ತುಂಬಾ ಧೂಳು ಬರ್ತಾಯಿದೆ. ಸೊ ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡೋದು ಜಾಸ್ತಿನೇ ಇದ್ದೇ ಇರುತ್ತೆ. ಆವಾಗಲೇ ಎಲ್ಲ ಫುಲ್ಲು ಕಸ ಗುಡಿಸ್ಕೊಂಡಿದ್ದೆ ಅಲ್ವ. ನೆಕ್ಸ್ಟು ಈಗ ಸಿಂಕು ಮತ್ತು ಆಮೇಲೆ ಇದೇನಿದೆ ಕಿಚನ್ ಟೈಲ್ಸು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗಾಗಿ ಎಲ್ಲ ನಾನು ಒಂದು ಕಡೆಗಿಂದ ಫಸ್ಟು ಸಿಂಕ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಟೀಲ್ ನಾರಲ್ಲಿ ಎಲ್ಲ ಸೋಪ್ ಹಾಕ್ಬಿಟ್ಟು ಒನ್ ಟೈಮ್ ನೀಟಾಗಿ ಕ್ಲೀನ್ ಮಾಡ್ಕೊಳೋದ್ರಿಂದ ನೆಕ್ಸ್ಟು ಎವ್ರಿ ಟೈಮ್ ನಾನು ವಾಶ್ ಮಾಡಿದಾಗ ಸ್ವಲ್ಪ ಈಸಿ ಆಗುತ್ತೆ ನನಗೆ ಅಂತೇಳ್ಬಿಟ್ಟು ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಟೈಲ್ಸ್ ಎಲ್ಲ ಸ್ವಲ್ಪ ಗಲೀಜು ಮಾಡಿದರು, ಯಾರೋ ಅಂಕಲ್ ಇದ್ರಂತೆ. ಸೊ ಹಂಗಾಗಿ ಇನ್ನೇನು ಅವರು ಒಬ್ಬರೇ ಆಗಿರೋದ್ರಿಂದ ಯಾರೂ ಲೇಡಿ ಇಲ್ಲ ಅಂತ ಅವ್ರ ಮನೇಲಿ. ಸೊ ಹಂಗಾಗಿ ಅಷ್ಟಕ್ಕಷ್ಟೇ ಕ್ಲೀನಾಗಿದ್ದಿದ್ದು. ಸೊ ಹಾಗಾಗಿ ಫುಲ್ ಸಿಂಕೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ನೋಡಿದೆ ಆ ವಿಂಡೋಸಲ್ಲೆಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಇತ್ತು. ನೆಕ್ಸ್ಟು ಕಿಚನಲ್ಲಿ ಅದು ಒಗ್ಗರಣೆ ಹಾಕ್ತಾರಲ್ವ ಅದೆಲ್ಲ ಹಾರಿಬಿಟ್ಟು ಸ್ವಲ್ಪ ಟೈಲ್ಸ್ ಕೂಡ ಮಾರ್ಕ್ ಆಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಸಾಕಾಯಿತು. ನೀವು ನೋಡ್ಬೋದು ಈಗ ವಿಡಿಯೋದಲ್ಲಿ ಫುಲ್ ಕ್ಲೀನಿಂಗ್ ಫುಲ್ಲೆಲ್ಲ ಏನಿದೆ ಅದು ಶೆಲ್ಫು ಅದ್ರ ಮೇಲೆಲ್ಲ ಹತ್ತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಬಂದ್ಬಿಟ್ಟು ಕ್ಲಾತಲ್ಲಿ ನೀಟಾಗಿ ಒರೆಸ್ಕೋತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಕ್ಲಾತಲ್ಲಿ ಒರೆಸಿದ್ರು ಕೂಡ ಕೆಲವೊಂದು ಹತ್ರ ಮಾರ್ಕ್ ಇತ್ತಲ್ವ, ಅದು ಸ್ಟೀಲ್ ನಾರಲ್ಲಿ ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಆಮೇಲೆ ಒಂದು ಕ್ಲಾತ್ ಅದನ್ನ ಒಂದು ಸ್ವಲ್ಪ ವೆಟ್ ಕ್ಲಾತ್ ಮಾಡಿಕೊಂಡು ಅದನ್ನು ನೀಟಾಗಿ ಎಲ್ಲೆಲ್ಲಿ ನಾನು ಸ್ಟೀಲ್ ನಾರಲ್ಲೆಲ್ಲ ರಬ್ ಮಾಡಿದ್ದೆ ನೋಡಿ ಅಲ್ಲೆಲ್ಲ ನೀಟಾಗಿ ಫುಲ್ಲು ನನಗೆ ಎಷ್ಟರವರೆಗೂ ಎಟ್ಕುತ್ತೋ ಅಲ್ಲಿವರೆಗೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಮಿಕ್ಕಿದ್ದು ಎಟ್ಕಿಲ್ಲ ಅಂದಿದ್ದೆಲ್ಲ ನಾನು ಅದ್ರ ಮೇಲೆ ಹತ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬಾ ರಿಸ್ಕ್ ಆಗೋಯ್ತು. ಒಂದು ಮನೆಯಿಂದ ಒಂದು ಮನೆಗೆ ಶಿಫ್ಟ್ ಮಾಡೋದೇನು ಸುಮ್ಮನೆ ತಮಾಷೆ ವಿಷಯ ಅಲ್ಲ. ತುಂಬಾ ವರ್ಕ್ ಇರುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ. ಒಬ್ಬರೇ ಅಂದರೆ ಆಗೋದೇ ಇಲ್ಲ, ಇನ್ನೊಬ್ರು ಹೆಲ್ಪಿಗೆ ಬೇಕೇ ಬೇಕು. ಹಾಗೆ ಮುಂಚೆ ಮನೇಲಿದ್ರಲ್ವ ಅವರು ಒಡೆದೋಗಿರೋ ಫೋಟೋಸು ಮತ್ತು ಆಮೇಲೆ ಕೆಲವೊಂದು ಗ್ಲಾಸ್ಗಳು ಎಲ್ಲ ಮನೆಯಲ್ಲೇ ಬಿಟ್ಟೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಬೇರೆ ಕಡೆ ಎಲ್ಲೂ ಇಡೋ ಹಾಗಿಲ್ಲ. ಯಾವುದಾದ್ರೂ ಆಲದ ಮರ ಇಲ್ಲ ಅಂದರೆ ದೇವಸ್ಥಾನ ಇಲ್ಲ ಅರಳಿ ಮರ ಇರುತ್ತಲ್ವ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಎಲ್ಲ ಫೋಟೋಸ್ನ ತೊಗೊಂಡು ಇಡೋಣ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.